ಒಂದು ಗ್ರಾಮದಲ್ಲಿ ಒಂದು ಸಣ್ಣ ಕುಟುಂಬ ಇತ್ತು. ಭೂಷಣ್, ಶಾರದಾ ಅವರ ಮಗನಾದ ಕುಮಾರನ ಜೊತೆಗೆ ಸೊಸೆಯಾದ ವೈದೇಹಿ ಜೊತೆ ವಾಸ ಮಾಡ್ತಿದ್ರು. ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸ ಮಾಡಿದ್ರೆ ವೈದೇಹಿ ಮಾತ್ರ ಯಾವಾಗ್ಲೂ ಮೊಬೈಲ್ ಅನ್ನು ಕೈಯಲ್ಲಿ ಇಟ್ಕೊಂಡೇ ಇರ್ತಿದ್ಲು. ಅವಳ ಸೋಮಾರಿತನದಿಂದ ಅವಳ ಪ್ರೀತಿಯನ್ನೇ ಅವಳು ಕಳ್ಕೊಳ್ತಾ ಇದ್ಲು. ವೈದೇಹಿ ಬೆಳಿಗ್ಗೆ 9 ಗಂಟೆಯಾದ್ರೂ ನಿದ್ರೆಯನ್ನು ಮಾಡ್ತಾನೆ ಇರ್ತಿದ್ಲು. ಇಲ್ ನೋಡಮ್ಮ ವೈದೇಹಿ, ಗಂಟೆ ಬೆಳಿಗ್ಗೆ 9 ಗಂಟೆ ಆಯ್ತು, ಇಷ್ಟೊತ್ತು ಮಲ್ಕೊಂಡೇ ಇದ್ರೆ ಏನಿದೀ ಸೋಮಾರಿತನ? ಹೀಗೆ ಶಾರದಮ್ಮ ಎಷ್ಟೇ ಕರಿತಾ ಇದ್ರು ವೈದೇಹಿ ಮಲಗಿ ನಿದ್ರೆ ಮಾಡ್ತಿದ್ಲು. ಶಾರದಮ್ಮನಿಗೆ ಕೋಪ ಬಂದು ಅವಳ ಕಂಬ್ಳಿನ ಎಳೆದ್ರು. ವೈದೇಹಿಗೆ ಕೋಪ ಬಂತು. ಇಲ್ ನೋಡಮ್ಮ, ಈ ಮನೆ ಸೊಸೆ ನೀನು, ಬೆಳಿಗ್ಗೆ ಎದ್ದು ಎಲ್ಲ ಕೆಲಸವನ್ನು ನೀನೇ ತಾನೇ ಮಾಡ್ಬೇಕು. ಹೀಗೆ ಸೋಮಾರಿತನದಿಂದ ಮಲ್ಕೊಂಡಿದ್ರೆ ಚೆನ್ನಾಗಿದ್ಯಾ? ನಾನ್ ಯಾಕತ್ತೆ ಕೆಲಸ ಮಾಡ್ಬೇಕು? ನಮ್ ತಂದೆ ನಾನ್ ಯಾವ ಕೆಲಸ ಮಾಡ್ಬಾರ್ದು ಅಂತ ತಾನೇ ವರದಕ್ಷಿಣೆ ಎಲ್ಲ ಕೊಟ್ಟು ಮದ್ವೆ ಮಾಡ್ಸಿದ್ದು. ನನ್ಗೆ ಕೆಲಸ ಮಾಡಕ್ಕೆ ಕೂಡ ಒಬ್ಬರನ್ನ ಇಟ್ಟಿದ್ರಲ್ವಾ, ಇನ್ನು ನಾನ್ ಯಾಕೆ ಕೆಲಸ ಮಾಡ್ಬೇಕು? ಆ ಮಾತನ್ನು ಹೇಳಿದ ತಕ್ಷಣ ಶಾರದನಿಗೆ ಕೋಪ ಬಂದು ಏನು ಮಾತನಾಡದೆ ಅಡಿಗೆ ಮನೆಗೆ ಹೋದ್ರು. ಏನಮ್ಮನವ್ರೇ, ನಿಮ್ ಸೊಸೆ ಇಷ್ಟೊಂದು ದುರಂಕಾರದಿಂದ ಮಾತಾಡಿದ್ರು ನೀವು ಏನು ಮಾತಾಡ್ತಾ ಇಲ್ಲ. ಏನಾದ್ರೂ ಕೇಳಕ್ಕೋದ್ರೆ ಅವಳು ಕೊಟ್ಟ ವರದಕ್ಷಿಣೆ ಬಗ್ಗೆ ಮಾತಾಡ್ತಾ ಇದ್ದಾಳೆ. ನಾನ್ ಏನ್ ಮಾಡೋದು ಸಾವಿತ್ರಿ? ನನ್ ಮಗ ಹೇಗೋ ಅವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ, ಇನ್ನು ನಾನೇನ್ ಮಾಡೋದು? ಅಮ್ಮ, ಒಂದಿನ ನಿಮ್ ಮಗನ್ ಜೊತೆ ಹೇಳಿ ಅಮ್ಮ. ಅಯ್ಯೋ, ನನ್ ಮಗ ನನ್ ಮಾತ್ ಕೇಳ್ತಾನ? ಯಾವಾಗ ನೋಡಿದ್ರು ಅವ್ನ್ ಎಂತಿ ಮಾತೆ ಅವನು ಕೇಳೋದು. ಚಿಂತೆ ಮಾಡ್ಬೇಡಿ ಅಮ್ಮನವ್ರೆ, ಒಂದಲ್ಲ ಒಂದಿನ ಅವ್ರ ತಪ್ಪುನ ಅವರು ತಿಳ್ಕೊತಾರೆ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಸಾವಿತ್ರಿ. ಹೀಗೆ ದಿನಗಳು ಕಳೀತಾ ಇತ್ತು. 2 ಗಂಟೆಗಳ ನಂತರ ಸೋಫಾ ಮೇಲೆ ಶಾರದಮ್ಮ ಕೂತಿದ್ರು. ಭೂಷಣಂ ಹೊರಗಡೆ ಹೋಗಿ ಆನಂತರ ಮನೆಯೊಳಗೆ ಬಂದ್ರು. ಏನ್ ಶಾರದಾ, ಒಂಥರ ಇದ್ದೀಯಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ನನ್ ಚಿಂತೆಯೆಲ್ಲ ನಮ್ಮ ವೈದೇಹಿ ಇದ್ದಾಳಲ್ವಾ, ಅವಳ ಬಗ್ಗೆನೆ. ಯಾಕೆ ಶಾರದಾ, ಏನಾದ್ರೂ ಹೇಳಿದ್ಲಾ? ಏನು ಇಲ್ಲರಿ, ಎಲ್ಲ ಮನೆ ಕೆಲ್ಸನ ನನ್ ಕೈಯಲ್ಲೇ ಮಾಡಿಸ್ತಾಳೆ. ನಮ್ಮ ಮಗನ್ ಜೊತೆ ಹೇಳಿದೀಯಾ? ಒಂದ್ಸಲ ಹೇಳಿ ನೋಡ್ಬೇಕ್ರಿ. ತನ್ನ ಮಗನ ಜೊತೆ ತನ್ನ ಸೊಸೆ ಬಗ್ಗೆ ಹೇಳ್ಬೇಕು ಅಂತ ಇದ್ಲು. ಸುಧಾಕರ್ ಹಾಲಲ್ಲಿ ಕೂತಿದ್ದ. ಅಪ್ಪ ಸುಧಾಕರ. ಹೇಳಿಯಮ್ಮ, ಏನಮ್ಮ? ಅಪ್ಪ ಸುಧಾಕರ, ಏನೂ ಇಲ್ಲ ಕಣೋ, ನನಗೆ ಮನೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ವೈದೇಹಿ ಯಾವಾಗ ನೋಡಿದ್ರು ಫೋನ್ನ ಕೈಯಲ್ಲಿಟ್ಕೊಂಡು ಕೂತ್ಕೋತಾಳೆ. ಅಮ್ಮ, ವೈದೇಹಿ ಮದ್ವೆ ಮುಂಚೆನೆ ಹೇಳಿದಾಳೆ ಅಲ್ವಾ, ಮದ್ವೆ ಆದ್ಮೇಲೆ ಯಾವ ಕೆಲಸ ಮಾಡೋದಿಲ್ಲ ಅಂತ. ಇವಾಗ ಮಾಡು ಅಂದ್ರೆ ಹೇಗಮ್ಮ? ಅವ್ರ ತಂದೆ ವರದಕ್ಷಿಣೆ ಜಾಸ್ತಿ ಕೊಟ್ಟಿದ್ದಾರೆ, ತನ್ನ ಮಗಳ ಜೊತೆ ಯಾವ ಕೆಲಸ ಮಾಡಿಸ್ಬಾರ್ದು ಅಂತ ಕೂಡ ಹೇಳಿದ್ದಾರೆ ಅಲ್ವಾ. ಇವಾಗ ನಾವು ಅವಳನ್ನ ಕೆಲಸ ಮಾಡಿಸೋದು ಹೇಗಮ್ಮ ಸರಿ? ಏನಪ್ಪ ಹೀಗೆ ಮಾತಾಡ್ತಿದ್ದೀಯಾ? ಹಾಗೆ ಹೇಳುವಾಗ ವೈದೇಹಿ ಅಲ್ಲಿಗೆ ಬಂದ್ಲು. ಅಮ್ಮ, ವೈದೇಹಿ ಬರ್ತಾ ಇದ್ದಾಳೆ, ನೀವೇನು ಮಾತಾಡ್ಬೇಡಿ. ಆ ಸರಿಯಪ್ಪ. ಏನು ಅಮ್ಮ ಮಗ ಸೇರಿ ಏನೋ ಮಾತಾಡ್ತಾ ಇದ್ದೀರಾ? ಏನು ಇಲ್ಲ ವೈದೇಹಿ, ಅಮ್ಮ ಇವತ್ತು ಅಡಿಗೆ ಏನ್ ಮಾಡೋದು ಅಂತ ಕೇಳಿದ್ರು ಅಷ್ಟೇ. ಓಹೋ ಹೌದಾ, ಅಡಿಗೆ ಬಗ್ಗೆನಾ ನನ್ ಬಗ್ಗೆನಾ? ಛೆಛೆ, ನಿನ್ ಬಗ್ಗೆ ಅಮ್ಮ ಏನ್ ವೈದೇಹಿ ಹೇಳ್ತಾರೆ. ಅತ್ತೆ, ನನಗೆ ಚಿಕನ್ ತಿನ್ಬೇಕು ಅನ್ಸುತ್ತೆ, ಅದೇ ಸಾರ್ನ ಮಾಡ್ಕೊಡಿ. ಚಿಕನ್ ಮನೆಯಲ್ಲಿ ಇಲ್ಲಮ್ಮ, ತಂದು ಮಾಡ್ಕೊಡಿ ಅತ್ತೆ. ಆ ಸರಿಯಮ್ಮ, ನೀನ್ ಕೇಳ್ದೆ ಅಲ್ವಾ, ತಂದು ಮಾಡ್ಕೊಡ್ತೀನಿ. ಶಾರದಾ ಟೌನಿಗೆ ಹೋಗಿ ಚಿಕನ್ನ ತಂದು ಅಡಿಗೆ ಮಾಡ್ತಾ ಇದ್ಲು. ಅತ್ತೆ, ಇನ್ನು ಎಷ್ಟೊತ್ತು? ಊಟ ಮಾಡದಿದ್ರೆ ನನಗೆ ಕೆಲ್ಸಗಳೇ ನಡೆಯೋದಿಲ್ಲತ್ತೆ. ತರ್ತಾ ಇದ್ದೀನಮ್ಮ. ಹಾಗೆಂತ ಹೇಳಿ ಶಾರದಾ ಅವರ ಮನ್ಸೊಳಗೆ ಹೀಗೆ ಆಲೋಚನೆ ಮಾಡಿದ್ರು. ಊಟದ ಸಮಯಕ್ಕೆ ಮಾತ್ರ ಇವಳಿಗೆ ಅತ್ತೆ ಯೋಚನೆಗೆ ಬರೋದು, ಆನಂತರ ಅತ್ತೆ ಯಾವಾಗ್ಲೂ ಇವಳಿಗೆ ಕೆಲ್ಸದವಳಂಗೆ ಕಾಣೋದು. ಹಾಗೆ ಅಂದುಕೊಂಡು ವೈದೇಹಿಗೆ ಊಟವನ್ನು ತೆಗೆದುಕೊಂಡು ಹೋದ್ರು. ಒಂದು ದಿನ ಶಾರದಮ್ಮನಿಗೆ ಅನಾರೋಗ್ಯವಾಗಿತ್ತು. ವೈದೇಹಿ ಎದ್ದೇಳುವ ಸಮಯದಲ್ಲಿ ಶಾರದಮ್ಮ ಮಲಗಿದ್ರು. ಅತ್ತೆ, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುವ ಅಭ್ಯಾಸ, ಆದ್ರೆ ಯಾಕೆ ನೀವಿವತ್ತು ಕಾಫಿ ಕೊಡ್ಲಿಲ್ಲ? ಆಗ ಶಾರದಮ್ಮ ಆಯಾಸದಿಂದ, ಅಮ್ಮ ವೈದೇಹಿ, ನನಗಿವತ್ತು ಆರೋಗ್ಯ ಸರಿ ಇಲ್ಲ, ನೀನೇ ಸ್ವಲ್ಪ ಕಾಫಿ ಹಾಕೊಂಡ್ ಕುಡಿಬೋದಾ? ಅತ್ತೆ, ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡೋದು? ನನಗೆ ಕಾಫಿ ಬೇಕು, ನನಗೆ ಕಾಫಿ ಎಲ್ಲ ಮಾಡಕ್ಕಾಗಲ್ಲ. ಹಾಗೆ ಅಂತ ಹುಷಾರಿಲ್ದೇ ಇರುವ ಅತ್ತೆಯ ಜೊತೆನೆ ಹೇಳಿದ್ಲು. ಆಗ ಶಾರದಾ ಆಗದಿದ್ರು ಹೋಗಿ ಕಾಫಿ ಮಾಡಿ ಕೊಟ್ರು. ಅದನ್ನು ನೋಡಿ ಭೂಷಣಂಗೆ ತುಂಬಾ ಕೋಪ ಬಂತು. ಏನ್ ಶಾರದಾ, ನಿನಗೆ ಆರೋಗ್ಯ ಸರಿ ಇಲ್ಲ, ಆದ್ರೂ ಕೂಡ ನೀನೇ ಅಡಿಗೆ ಮಾಡ್ಬೇಕಾ? ಏನ್ರಿ ಮಾಡೋದು, ಆಗದಿದ್ರು ನಾನೇ ಮಾಡ್ಬೇಕಲ್ವಾ, ಸಾವಿತ್ರಿ ಕೈಯಲ್ಲಿ ಮಾಡ್ಸಕ್ ಆಗಲ್ಲ ರೀ. ವೈದೇಹಿಗೆ ನಾವ್ ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ನಮ್ಗೆ ತುಂಬಾ ಕಷ್ಟ ಕೊಡ್ತಿದ್ದಾಳೆ. ಅವಳು ಮಾತ್ರ ಯಾವಾಗ್ಲೂ ಮಲ್ಕೊಂಡು ಮೊಬೈಲ್ ನೋಡ್ತಿರ್ತಾಳೆ. ಮಗನ್ನ ಬಿಟ್ಟು ನಮ್ಮಿಂದ ಹೋಗಕ್ಕೇನೆ ಆಗ್ತಾ ಇಲ್ಲ ತಾನೆ. ಸರಿ, ಇವತ್ತೊಂದಿನ ಮನೆಯಲ್ಲಿ ಸಾವಿತ್ರಿನೇ ಅಡಿಗೆ ಮಾಡ್ಲಿ, ನೀನೋಗಿ ಮಲ್ಕೋ. ಮನೆಯನ್ನು ಶುದ್ಧ ಮಾಡ್ತಾ ಇರುವ ಸಾವಿತ್ರಿಯನ್ನು ಕರೆದ್ರು ಭೂಷಣ್. ಅಯ್ಯ, ಏನಯ್ಯ ಕರೆದ್ರಿ? ಸಾವಿತ್ರಿಗೆ ಅನಾರೋಗ್ಯ ಸರಿ ಇಲ್ಲ, ನೀವು ಬೇಗ ಬಂದು ಅಡಿಗೆ ಮಾಡಿ. ವೈದೇಹಿ ಅಮ್ಮನಿಗೆ ಗೊತ್ತಾದ್ರೆ ನನ್ನ ಬೈತಾರಯ್ಯ. ಅದೆಲ್ಲ ನಾನ್ ನೋಡ್ಕೋತೀನಿ, ನೀವು ಬಂದು ಮೊದ್ಲು ಅಡಿಗೆ ಮಾಡಿ. ಸಾವಿತ್ರಿ ಏನು ಮಾತನಾಡದೆ ಬಂದು ಅಡಿಗೆ ಮಾಡಲಾರಂಭಿಸಿದ್ಲು.
ಶಾರದಾ, ನೀನ್ ಬಂದು ಮಲ್ಕೋ. ಸೊಸೆ ಜೊತೆ ಇವತ್ ನಾನ್ ಮಾತಾಡ್ತೀನಿ. ನೀನೇನ್ ಕೆಲ್ಸ ಮಾಡ್ಬೇಡ. ಸರಿ ರೀ. ಶಾರದಮ್ಮ ಹೋಗಿ ಮಲ್ಕೊಂಡ್ರು. ಮಧ್ಯಾಹ್ನವಾಯಿತು. ವೈದೇಹಿ ಊಟವನ್ನು ತಂದು ಕೊಡ್ಲಿಕ್ಕೆ ಅತ್ತೆಯನ್ನು ಕರೆದ್ಲು. ಸಾವಿತ್ರಿ ವೈದೇಹಿಗೆ ಊಟವನ್ನು ತಂದು ಕೊಟ್ಲು. ಅದೇನು ಸಾವಿತ್ರಿ, ನೀನ್ ತರ್ತಾ ಇದ್ಯಾ? ನಮ್ಮ ಅತ್ತೇನ್ ಮಾಡ್ತಿದ್ದಾರೆ? ಅಮ್ಮ, ಅದು ಅಮ್ಮನವರಿಗೆ ಆಗ್ತಾ ಇಲ್ಲ ಅಂತ ಅಯ್ಯನೇ ನನ್ ಜೊತೆ ಮಾಡಕ್ ಕೇಳಿದ್ರು, ಅದಕ್ಕೆ ನಾನ್ ಮಾಡಿ ತಂದೆ. ಸಾವಿತ್ರಮ್ಮ ಹೀಗೆ ಹೇಳಿದ ತಕ್ಷಣ ವೈದೇಹಿ ಭೂಷಣಂ ಮತ್ತು ಶಾರದಮ್ಮನ್ ಜೊತೆ ಜಗಳವನ್ನಾರಂಭಿಸಿದ್ಲು. ಅತ್ತೆ, ಇಲ್ ನೋಡಿ, ನಿಮ್ಗೆ ಆರೋಗ್ಯ ಸರಿ ಇದ್ರು ಸರಿ ಇಲ್ಲದಿದ್ರು ನೀವೇ ಅಡಿಗೆ ಮಾಡ್ಬೇಕು. ನನ್ ಗಂಡ ತಾನೇ ಕಷ್ಟಪಟ್ಟು ಕೆಲ್ಸಕ್ಕೋಗಿ ದುಡಿದು ತಂದಾಕೋದು. ಏನಮ್ಮ ವೈದೇಹಿ ಹೀಗೆ ಎಲ್ಲ ಮಾತಾಡ್ತಾ ಇದೀಯಾ? ಆರೋಗ್ಯ ಸರಿ ಇಲ್ಲ ಅಂತ ತಾನೇ ಮಲ್ಗಿದ್ದು. ಒಂದಿನನು ಸಾವಿತ್ರಿ ಕೈಯಲ್ಲಿ ಅಡಿಗೆ ಮಾಡಿ ತಿನ್ನಲ್ವಾ? ತಕ್ಷಣ ಸುಧಾಕರ್ ಆಫೀಸಿಗೆ ಹೋದವನು ಮನೆಗೆ ಬಂದು ಈ ಜಗಳವನ್ನು ನೋಡಿದ. ಮತ್ತೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಾ? ವೈದೇಹಿ, ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಮತ್ತೆ ಇನ್ನೇನ್ರಿ, ಯಾವಾಗ್ಲೂ ಮನೆಯಲ್ಲಿ ಕೂತ್ಕೊಂಡ್ತಾನೆ ಅವ್ರು ತಿಂತಿದ್ದಾರೆ. ಮತ್ತೆ ನೀನೇನ್ ಮಾಡ್ತಾ ಇದೀಯ ವೈದೇಹಿ? ನೀನು ಯಾವಾಗ್ಲೂ ಕೂತ್ಕೊಂಡೆ ಮೊಬೈಲ್ನ ನೋಡ್ಕೊಂಡೇ ತಾನೇ ಇದ್ದೀಯಾ? ನನ್ ತಂದೆ ತಾಯಿ ತಾನೆ ಪ್ರತಿದಿನ ಮನೆಯಲ್ಲಿ ಕಷ್ಟಪಟ್ಟು ಎಲ್ಲ ಕೆಲ್ಸ ಮಾಡೋದು. ನಾನ್ ಯಾಕಿರಿ ಕೆಲ್ಸ ಮಾಡ್ಬೇಕು? ನಮ್ ತಂದೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟಿದ್ದಾರೆ. ಅಪ್ಪ ಸುಧಾಕರ, ನಮ್ಮಿಂದ ನೀವಿಬ್ರು ಜಗಳ ಮಾಡ್ಕೋಬೇಡಿ. ನಾವಿಬ್ರು ಮನೆ ಬಿಟ್ಟು ಹೊರಟೋಗ್ತೀವಿ. ಹಾಗೆ ಅಂತ ಭೂಷಣ್, ಶಾರದಮ್ಮ ಮನೆಯಿಂದ ಹೊರಟೋಗಲು ಎಲ್ಲ ತೆಗ್ದಿರ್ತಿದ್ರು. ಅಮ್ಮ, ಏನಮ್ಮ ಮಾತಾಡ್ತಾ ಇದ್ದೀರಾ? ನೀವೆಲ್ಲಿಗೆ ಹೋಗೋದು? ನೀವೆಲ್ಲಿಗೂ ಹೋಗ್ಬಾರ್ದು. ಇಲ್ಲಪ್ಪ, ನಮ್ಮಿಬ್ರಿಂದ ನಿಮ್ಮಿಬ್ರು ನಡುವೆ ಜಗಳ ಆಗೋದು ನಮಗಿಷ್ಟ ಇಲ್ಲ. ಹಾಗೆ ಅಂತ ಅವರು ಹೊರಟೋದ್ರು. ಹೋದ್ರೆ ಹೋಗ್ಲಿರಿ, ಅವ್ರು ಮತ್ತೆ ನಮ್ಮತ್ರನೇ ಬರ್ತಾರೆ. ಸುಧಾಕರ್ ಏನು ಮಾತನಾಡದೆ ಮನೆಯೊಳಗೆ ಹೋದ. ಅಂದಿನಿಂದ ವೈದೇಹಿ ಇನ್ನಷ್ಟು ಸೋಮಾರಿಯಾದ್ಲು. ಕೂತಲ್ಲೇ ಕೂತ್ಕೊಂಡ್ ಮೊಬೈಲ್ ನೋಡ್ತಿದ್ಲು. ಮನೆ ಕೆಲ್ಸದವಳಾದ ಸಾವಿತ್ರಿನೇ ಎಲ್ಲ ಕೆಲ್ಸವನ್ನು ಮಾಡ್ತಾ ಇದ್ಲು. ಒಂದು ದಿನ ವೈದೇಹಿ, ಸಾವಿತ್ರಿ, ನನ್ಗೆ ಸ್ವಲ್ಪ ಕಾಫಿ ತಗೊಂಬಾ. ಆಗ ಸಾವಿತ್ರಿ, ಅಮ್ಮ, ನಾನು ಕೆಲ್ಸ ಮಾಡ್ತಾ ಇದ್ದೀನಿ, ಬಂದು ನೀವೇ ತಗೊಳ್ಳಿ. ಹಾಗೆ ಹೇಳಿದಾಗ ವೈದೇಹಿಗೆ ತುಂಬಾ ಕೋಪ ಬಂತು. ಸಾವಿತ್ರಿಯ ಬಳಿ ಬಂದು, ಏನ್ ಸಾವಿತ್ರಿ, ನಿನ್ನ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ದು ಇಲ್ಲಿ ಕೆಲ್ಸ ಮಾಡ್ಲಿಕ್ಕೆ ತಾನೇ? ಹೌದಮ್ಮ, ಇಲ್ಲಿ ಕೆಲ್ಸ ಮಾಡ್ಲಿಕ್ಕೇನೆ, ಆದ್ರೆ ನಿಮಗೆ ಸೇವೆ ಮಾಡ್ಲಿಕ್ಕೆ ಅಲ್ಲ ಅಲ್ವಾ ನನ್ನ ಇಟ್ಟಿದ್ದು. ಹಾಗೆ ಹೇಳಿದಾಗ ವೈದೇಹಿಗೆ ಇನ್ನಷ್ಟು ಕೋಪ ಬಂತು. ಇಲ್ ನೋಡಿ ಸಾವಿತ್ರಮ್ಮ, ನಾಳೆಯಿಂದ ನೀವು ಕೆಲ್ಸಕ್ಕೆ ಬರ್ಬೇಡಿ. ಅಡಿಗೆನೂ ಚೆನ್ನಾಗ್ ಮಾಡೋದಿಲ್ಲ. ನಾನು ಬೇರೆಯವ್ರನ್ನ ಕೆಲ್ಸಕ್ಕೆ ಇಟ್ಕೋತೀನಿ. ಮರುದಿನದಿಂದ ಸಾವಿತ್ರಮ್ಮ ಕೆಲ್ಸಕ್ಕೆ ಬರ್ಲಿಲ್ಲ. ವೈದೇಹಿ ಮಲಗಿದಲ್ಲೇ ಮಲ್ಕೊಂಡಿದ್ಲು. ಮನೆಯಲ್ಲಿ ಎಲ್ಲನೂ ಅಲ್ಲಲ್ಲೇ ಬಿದ್ದಿತ್ತು. ಒಂದು ದಿನ ವೈದೇಹಿಯ ತಂದೆ ಸಿದ್ದಯ್ಯನಿಗೆ ತುಂಬಾ ಎದೆನೋವಾಯಿತು. ಎದೆನೋವು ತಡ್ಕೊಳಕ್ಕಾಗದೆ ತನ್ನ ಮಗಳಾದ ವೈದೇಹಿಗೆ ಫೋನ್ ಮಾಡಿದ್ರು. ಫೋನು ಅಲ್ಲೇ ಪಕ್ಕದಲ್ಲೇ ಟೇಬಲ್ ಮೇಲೇನೆ ಇತ್ತು. ಫೋನ್ ರಿಂಗ್ ಆಗುವಾಗ ವೈದೇಹಿಗೆ ಎಚ್ಚರವಾಯಿತು. ಅಬ್ಬಾ, ನಾನು ನಿದ್ರೆ ಮಾಡುವಾಗನೇ ನನಗೆ ಫೋನ್ ಬರ್ತಾ ಇರುತ್ತೆ. ಹಾಗೆ ಅಂತ ಟೇಬಲ್ ಮೇಲೆ ಇರುವ ಫೋನನ್ನು ನೋಡಿದ್ಲು. ನನಗೆ ನಿದ್ರೆಯಿಂದ ಎದ್ದೇಳಿಕ್ಕಾಗ್ತಿಲ್ಲ, ನನಗೆ ನಿದ್ರೆ ಬರ್ತಿದೆ. ಹಾಗೆ ಅಂತ ಸೋಮಾರಿಯಾಗಿ ಮಲ್ಕೊಂಡೇ ಇದ್ಲು. ವಿಷಯ ಗೊತ್ತಾಗಿ ಸ್ವಲ್ಪ ಸಮಯದ ನಂತರ ಶಾರದಮ್ಮ, ಭೂಷಣ್ ಮನೆಗೆ ಬಂದ್ರು. ವೈದೇಹಿ ಮಲಗಿದಲ್ಲೇ ಮಲಗಿದ್ಲು. ವೈದೇಹಿ ನಿದ್ರೆಯ ಮಬ್ಬಿನಲ್ಲಿ, ಹೇಳಿ. ನಿಮ್ಮ ತಂದೆ ಎದೆನೋವಲ್ಲಿ ತೀರ್ಕೊಂಡ್ರು. ಅವರು ಎದೆನೋವಾಗಿ ನಿನಗೆ ಕಾಲ್ ಮಾಡಿದ್ದಾರೆ, ಆದ್ರೆ ನೀನು ಫೋನ್ ರಿಸೀವ್ ಮಾಡಿಲ್ಲ. ಆ ವಿಷಯ ಗೊತ್ತಾಗಿ ವೈದೇಹಿ ದುಃಖಪಟ್ಟು ಅಳ್ತಾ ಇದ್ಲು. ಏನ್ರಿ ನೀವು ಹೇಳ್ತಾ ಇರೋದು? ನನ್ ತಂದೆ ತೀರ್ಕೊಂಡ್ಬಿಟ್ರಾ ಅಂತ ಹೇಳಿ ಫೋನ್ನ ತೆಗ್ದು ನೋಡಿದ್ಲು. ಅದರಲ್ಲಿ ಅವರ ತಂದೆಯ ಮಿಸ್ ಕಾಲ್ ಇತ್ತು. ಅಯ್ಯೋ ಅಪ್ಪ, ನೀವು ಫೋನ್ ಮಾಡಿದಾಗ ನಾನು ನಿದ್ರೆ ಮಾಡ್ತಿದ್ದೆ. ನಾನು ಫೋನ್ ತೆಗ್ದು ನೋಡ್ದೆ, ಆದ್ರೆ ಸೋಮಾರಿತನವಾಗಿ ಹಾಗೆ ಇಟ್ಬಿಟ್ಟೆ. ನೋಡ್ದ ವೈದೇಹಿ, ನಿನ್ನ ಸೋಮಾರಿತನದಿಂದ ಇವತ್ತೊಂದು ಜೀವನೇ ಹೋಯ್ತು. ವೈದೇಹಿ ತುಂಬಾನೇ ದುಃಖಪಟ್ಲು. ವೈದೇಹಿ ತನ್ನ ತಪ್ಪನ್ನು ಅರಿತುಕೊಂಡು, ಅತ್ತೆ, ನನ್ನನ್ನು ಕ್ಷಮಿಸಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಮ್ಮ ಮಧ್ಯೆ ಕ್ಷಮೆ ಯಾಕಮ್ಮ? ಇನ್ ಮುಂದೆ ಆದ್ರೂ ನೀನು ಬದ್ಲಾಗು. ಖಂಡಿತವಾಗಿ ಬದ್ಲಾಗ್ತೀನಿ ಅತ್ತೆ. ಅಂದಿನಿಂದ ವೈದೇಹಿ ಅವಳ ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡಲು ಆರಂಭಿಸಿದ್ಲು. ಆನಂದಪುರ ಎನ್ನುವ ಗ್ರಾಮದಲ್ಲಿ ಶಾರದಂದು ಒಂದು ಸಣ್ಣ ಮನೆ. ಅವರು ಮಧ್ಯವರ್ತಿಯ ಕುಟುಂಬ. ವೈದೇಹಿ, ಅಂಜಲಿ, ಇಲ್ಲಿ ಬನ್ನಿ. ಅತ್ತೆ, ಏನಾಯ್ತತ್ತೆ? ಇವತ್ತು ಮಾರ್ಕೆಟಲ್ಲಿ ತರಕಾರಿಗೆ ರೇಟ್ ಜಾಸ್ತಿ ಅಂತೆ. ಪಕ್ಕದ ಮನೆಯವರು ಮಾರ್ಕೆಟಿಗೆ ಹೋಗಿದ್ರು, ಅವರು ಹೇಳಿದ್ರು. ನಿಜನೇ ಅತ್ತೆ, ನಿನ್ನೆ ನಮ್ಮನೆಗೇನೆ ಟೊಮೆಟೊ 2 ಕೆಜಿ ತಗೊಳ್ಳುವಾಗ 120 ರೂಪಾಯಿ ಆಯ್ತು. ಇನ್ನು ತರಕಾರಿ ಬೆಲೆ ಹೇಳ್ಬೇಕಾ? ಹೇಳಿ ನೋಡೋಣ. ನಮ್ಮ ರೀತಿ ಮಧ್ಯವರ್ತಿ ಕುಟುಂಬ ಹೇಗೆ ತಗೊಳ್ಳೋದು? ಹೌದು ಅಂಜಲಿ. ಅದೇ ಸಮಯದಲ್ಲಿ ಸುಧಾಕರ್, ವಿನೋದ್ ಇಬ್ಬರು ಮನೆಗೆ ಬಂದ್ರು. ಅಮ್ಮ, ಇವತ್ತು ನಮ್ಮ ಊರಿಗೆ ತರಕಾರಿ ವ್ಯಾಪಾರ ಮಾಡುವ ಸಿದ್ದಯ್ಯ ಅಂತ ಬಂದಿದ್ದಾರೆ. ಅವ್ರತ್ರ ತರಕಾರಿ ಎಲ್ಲ ಕೂಡ ತುಂಬಾ ಕಡಿಮೆ ಬೆಲೆ. ಮನೆಗೆ ತರಕಾರಿ ಬೇಕಂದ್ರೆ ಹೋಗಿ ತಗೊಳ್ಳಿ. ಸರಿಯಪ್ಪ, ನಾವು ಕೂಡ ಮಾರ್ಕೆಟಿಗೆ ಹೋಗ್ಬೇಕು ಅಂತಿದ್ದೋ. ಆದ್ರೆ ನೀನು ಇವಾಗ ಹೇಳ್ದೆ ಅಲ್ವಾ, ಹೊಸ ವ್ಯಾಪಾರಿ ಬಂದಿದ್ದಾರೆ ಅಂತ, ಅವ್ರ ಜೊತೆನೇ ತಗೊಳ್ತೀವಿ. ಹಾಗೆ ಹೇಳಿ ಶಾರದಾ ಇಬ್ಬರು ಸೊಸೆಯಂದಿರನ್ನ ಕರ್ಕೊಂಡು ಹೊರಗಡೆ ಹೋದ್ಲು. ಬನ್ನಿ ಅಮ್ಮ, ಬನ್ನಿ.
ಮಾರ್ಕೆಟ್ ದರಕ್ಕಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ದೀನಿ ಹಾಗೆ ಅಂತ ಶಾರದನವರನ್ನು ಕರೆದ್ರು. ಹಾಗೆ ಕರೆದ ತಕ್ಷಣ ಅವರು ಮೂವರು ಅಲ್ಲಿಗೆ ಹೋದ್ರು. ಅಯ್ಯ, ಈ ಊರಿಗೆ ಹೊಸದಾಗಿ ಬಂದಿರುವ ತರಕಾರಿ ವ್ಯಾಪಾರಿ ನೀವೇನಾ? ನಾನೇ ಅಮ್ಮ. ಸರಿ, ನಮ್ಗೆ ಬೇಕಾದ ತರಕಾರಿ ಕೊಡಿ. ಹೀಗೆ ಅವರಿಗೆ ಬೇಕಾದ ತರಕಾರಿನ ಅವ್ರು ತಗೊಂಡ್ರು. ಅಣ್ಣ, ಎಲ್ಲ ತರಕಾರಿಗೆ ಎಷ್ಟಾಗುತ್ತೆ? 300 ರೂಪಾಯಿ ಕೊಡಿಯಮ್ಮ. ಅಂಜಲಿ ತರಕಾರಿ ವ್ಯಾಪಾರಿ ಕೇಳಿದ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟು ಬಂದ್ರು. ಬರುವ ದಾರಿಯಲ್ಲಿ ಶಾರದಮ್ಮ ತರಕಾರಿ ಬಗ್ಗೆ ಮಾತಾಡ್ಕೊಂಡು, ಮಾರ್ಕೆಟಿಗಿಂತ ತುಂಬಾ ಕಡಿಮೆ ಬೆಲೆಗೆ ಸಿಕ್ತಲ್ವಮ್ಮ? ಹೌದು ಅತ್ತೆ, ನನಗೂ ಕೂಡ ಹಾಗೆ ಅನ್ಸ್ತು. ಅದೇ ನಾವು ಮಾರ್ಕೆಟಿಗೆ ಹೋಗಿದ್ರೆ 500 ರೂಪಾಯಿಗೆ ಕಡಿಮೆ ಸಿಗ್ತಾನೆ ಇರ್ಲಿಲ್ಲ. ಹೌದಕ್ಕ, ತರಕಾರಿ ತುಂಬಾ ತಾಜಾ ಆಗಿದೆ. ಹೀಗೆ ಮಾತಾಡ್ಕೊಂಡು ಮನೆಗೆ ಹೋದ್ರು. ನಂತರ ವೈದೇಹಿ ಅಂಜಲಿ ಅಡಿಗೆ ಮಾಡಲಾರಂಭಿಸಿದ್ರು. ಅಕ್ಕ, ತರಕಾರಿ ತುಂಬಾ ಫ್ರೆಶ್ ಆಗಿದೆ. ಹೌದು ಅಂಜಲಿ, ತರಕಾರಿ ಕೂಡ ಚೆನ್ನಾಗಿದೆ, ಸಾರು ಕೂಡ ನೋಡು ಘಮ ಘಮ ಬರ್ತಿದೆ. ಇನ್ನು ತರಕಾರಿಗೋಸ್ಕರ ಹೊರಗಡೆ ಹೋಗೋದ್ ಬೇಡ, ಹೊಸದಾಗಿ ಬಂದಿರುವ ಸಿದ್ದಯ್ಯನ ಹತ್ರನೇ ಹೋಗೋಣ. ಸರಿ ಅಕ್ಕ. ಹೀಗೆ ಅತ್ತೆ ಸೊಸೆಂದಿರು ಪ್ರತಿದಿನ ಸಿದ್ದಯ್ಯನ ಬಳಿಯೇ ತರಕಾರಿನ ತಗೊಳ್ತಾ ಇದ್ರು. ಸಿದ್ದಯ್ಯನಿಗೆ ಆ ಊರಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುವುದರಿಂದ, ಹಣ ಕೂಡ ಒಳ್ಳೆ ಲಾಭ ಬರುವುದರಿಂದ ಅವನಿಗೆ ಆಸೆ ಅಧಿಕವಾಯಿತು. ಈ ತರಕಾರಿ ನಿಜವಾಗಿ ನಾನು ಬೆಳೆಸಿದ್ರೆ ತುಂಬಾ ದಿನ ಆಗುತ್ತೆ. ಅದೇ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ಮಾಡಿದ್ರೆ ಬೇಗ ಬೆಳೆದು ಬಿಡುತ್ತೆ. ಅದಕ್ಕಾಗಿ ಖಂಡಿತ ಕಲಬೆರಕೆ ಮಾಡಲೇಬೇಕು. ಹೀಗೆ ಕಲಬೆರಕೆ ವ್ಯವಸಾಯ ಮಾಡಿ ತರಕಾರಿ ಬೆಳೆಸಲು ಆರಂಭಿಸಿದ್ರು. ಅದನ್ನು ತಂದು ಊರೊಳಗೆ ವ್ಯಾಪಾರ ಮಾಡಿದ್ರು. ಅವನು ಅಂದುಕೊಂಡ ಹಾಗೆ ಆ ದಿನ ವ್ಯಾಪಾರ ಚೆನ್ನಾಗಿ ನಡೆಯಿತು. ಒಂದು ದಿನ ವೈದೇಹಿ ತರಕಾರಿನ ತಗೊಂಡೋಗಿ ಸಾರ್ ಮಾಡಿದ್ಲು. ವೈದೇಹಿ ಹೀರೆಕಾಯಿ ಸಾರ್ ಮಾಡಿ ಕೈ ಮೂಸಿ ನೋಡುವಾಗ, ಅತ್ತೆ, ಇವತ್ತು ಹೀರೆಕಾಯಿ ಸಾರ್ ಮಾಡ್ದೆ, ಕೈ ಮೂಸಿ ನೋಡಿದ್ರೆ ತುಂಬಾ ಏನೋ ದುರ್ವಾಸನೆ ಬರ್ತಿದೆ. ಅತ್ತೆ, ಇಲ್ಲತ್ತೆ, ನಾನು ತರಕಾರಿನ ಚೆನ್ನಾಗಿ ತೊಳ್ದಿದ್ದೀನಿ, ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿದೀನತ್ತೆ. ಮತ್ ಯಾಕೆ ಇವತ್ತು ಸಾರು ರುಚಿಯಾಗಿಲ್ಲ? ಏನೋ ಗೊತ್ತಿಲ್ಲತ್ತೆ, ನನ್ಗೇನೋ ಅರ್ಥ ಆಗ್ತಿಲ್ಲ. ಆವಾಗ ಅಂಜಲಿ ಸೊಸೆ ಬಂದು, ಅತ್ತೆ, ನಿನ್ನೆ ಕೂಡ ಬದ್ನೆಕಾಯಿ ಸಾರ್ ಮಾಡಿದ್ದೆ, ಆ ಸಾರ್ನ ನಿಮ್ ಮಗ ತಿನ್ಬಿಟ್ಟು ಹೊಟ್ಟೆ ನೋವಾಯ್ತತ್ತೆ. ಅಯ್ಯೋ, ಇಷ್ಟು ದಿನ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ, ಇವಾಗ ಯಾಕೆ ಇಲ್ಲಿಂದ ತರಕಾರಿ ತಗೊಂಡು ಅಡಿಗೆ ಮಾಡುವಾಗ ಈ ರೀತಿ ತೊಂದರೆಗಳು ಬರ್ತಿದೆ? ಅತ್ತೆ, ಸಿದ್ದಯ್ಯನ ಮೇಲೆ ಸಂದೇಹ ಬರ್ತಿದೆ. ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಏನೋ ಅಂಜಲಿ, ನೀನ್ ಹೇಳಿದ್ಮೇಲೆ ನನಗೂ ಕೂಡ ಅನುಮಾನ ಬರ್ತಿದೆ. ಇವಾಗ ಆ ಜನ ತರುವ ತರಕಾರಿ ಚೆನ್ನಾಗಿಲ್ಲ. ನೀವೇ ಸಾರು ಚೆನ್ನಾಗಿ ಮಾಡಿಲ್ಲ ಅನ್ಕೊಂಡಿದ್ದೆ, ಇವಾಗ ಅರ್ಥ ಆಯ್ತು, ತರಕಾರಿನೇ ಚೆನ್ನಾಗಿಲ್ಲ. ಶಾರದನಿಗೆ ಮೊದಲು ಅನುಮಾನ ಬರ್ತಾ ಇತ್ತು. ಹೀಗೆ ದಿನಗಳು ಕಳೆದಂತೆ ಅನುಮಾನ ಸಂಪೂರ್ಣವಾಗಿ ದೃಢವಾಯಿತು. ತುಂಬಾ ಜನರಿಗೆ ಅವರ ಬಳಿ ತರಕಾರಿಯನ್ನು ತೆಗೆದುಕೊಂಡು ತಿನ್ನುವುದರಿಂದ ಹೊಟ್ಟೆ ನೋವು, ವಾಂತಿ ಆರಂಭವಾಯಿತು. ಒಂದು ದಿನ ಶಾರದಮ್ಮನ ದೊಡ್ಡ ಮಗನಾದ ಸುಧಾಕರ್ ಇದನ್ನು ಪರಿಶೀಲನೆ ಮಾಡಿ, ಅಮ್ಮ, ನಮ್ಮ ಊರಲ್ಲಿ ಈ ರೀತಿ ಆರೋಗ್ಯ ಸಮಸ್ಯೆ ಎಲ್ಲ ಬರ್ಲೇ ಇಲ್ಲ, ಆದ್ರೆ ಇವಾಗ ತುಂಬಾ ಆರೋಗ್ಯ ಸಮಸ್ಯೆ. ಸುಧಾಕರ್ ಮಾತನ್ನು ಗಮನಿಸಿದ ವಿನೋದ್, ಅಣ್ಣ, ನೀವು ಗಮನಿಸಿದ್ರಾ? ಸಿದ್ದಯ್ಯ ಈ ಊರಿಗೆ ಬಂದು ತರಕಾರಿ ವ್ಯಾಪಾರವನ್ನು ಆರಂಭಿಸಿದ ಸ್ವಲ್ಪ ದಿನಗಳ ಬಳಿಕನೇ ಅವನ ತರಕಾರಿಯಲ್ಲಿಯೇ ಏನೋ ಒಂದು ಮೋಸ ಇದೆ. ನನಗೂ ಕೂಡ ಅದೇ ಸಂದೇಹ ತಮ್ಮ. ಆ ಮಾತನ್ನು ಕೇಳಿ ಶಾರದಮ್ಮನಿಗೆ ಇನ್ನಷ್ಟು ಸಂದೇಹ ಅಧಿಕವಾಯಿತು. ಸಿದ್ದಯ್ಯನ ತರಕಾರಿಯಿಂದನೇ ಅವರಿಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತ ತಿಳಿದುಕೊಂಡ್ರು. ಪಕ್ಕದಲ್ಲಿ ಇರುವ ವೈದೇಹಿ ಜೊತೆ, ವೈದೇಹಿ, ನಾವು ಕೂಡ ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಏನತ್ತೆ ಹೇಳ್ತಾ ಇದ್ದೀರಾ? ಊರೊಳಗೆ ಆಗ್ತಾ ಇರುವ ಸಮಸ್ಯೆ ಬಗ್ಗೆ ಕಣಮ್ಮ. ನೀವು ಏನು ಆಲೋಚನೆ ಮಾಡ್ಬೇಡಿ ಅತ್ತೆ. ಆಲೋಚನೆ ಮಾಡದೆ ಹೇಗಮ್ಮ ಇರೋದು? ಊರೊಳಗೆ ಜನರು ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ಸರಿ, ನಾವೇ ಸಿದ್ದಯ್ಯನ ಮನೆಗೆ ಅವನಿಗೆ ಗೊತ್ತಿಲ್ಲದೆ ಹೋಗಿ ನೋಡೋಣ. ಆ ದಿನ ರಾತ್ರಿ ಅತ್ತೆ ಸೊಸೆ ಮೂವರು ಸೇರಿ ಸಿದ್ದಯ್ಯನ ಮನೆಗೆ ಹೋಗಿ ನೋಡಿದ್ರು. ಬಾಗಿಲು ಹಾಕಿತ್ತು. ಇದೇನೆ ಇವನ್ ಮನೆ ಬಾಗಿಲು ಹಾಕಿದೆ. ಅತ್ತೆ, ಮನೆಯೊಳಗೆ ಏನೋ ಮಾಡ್ತಾ ಇರ್ಬೇಕು, ಅದಕ್ಕೇನೆ ಬಾಗ್ಲು ಹಾಕಿದೆ ಅಲ್ವಾ? ಹೌದು ಅಂಜಲಿ. ಸರಿ, ಸಿದ್ದಯ್ಯ ಏನ್ ಮಾಡ್ತಾ ಇದ್ದಾನೆ ಅಂತ ನಾವು ಕಿಟಕಿಯಿಂದ ನೋಡೋಣ ಬನ್ನಿ. ಸರಿ ಬನ್ನಿ ಅಂತ ಹೋಗಿ ನೋಡುವಾಗ ಸಿದ್ದಯ್ಯ ತರಕಾರಿಗಳಿಗೆ ರಾಸಾಯನಿಕ ವಸ್ತುವನ್ನು ಸಿಂಪಡಿಸುವುದನ್ನು ನೋಡಿದ್ರು. ಇದನ್ನು ನೋಡಿದ ಅತ್ತೆ ಸೊಸೆ ಆಶ್ಚರ್ಯದಿಂದ, ಅತ್ತೆ, ಸಿದ್ದಯ್ಯ ನಮಗೆ ಇಷ್ಟೊಂದು ಮೋಸ ಮಾಡ್ತಾನೆ ಅಂತ ತಿಳ್ಕೊಂಡಿರ್ಲಿಲ್ಲ. ವೈದೇಹಿ, ಅವನ್ ಮಾಡುವ ಕಳ್ಳತನವನ್ನು ನೀನು ಮೊಬೈಲಲ್ಲಿ ವಿಡಿಯೋ ಮಾಡಮ್ಮ, ನಮಗ್ ಬೇಕಾಗುತ್ತೆ. ಸರಿ ಅತ್ತೆ, ಮಾಡ್ತೀನಿ. ಹಾಗೆ ಅಂತ ಹೇಳಿ ವೈದೇಹಿ ಅವಳ ಮೊಬೈಲಲ್ಲಿ ಇಲ್ಲಿ ನಡೀತಾ ಇರೋದನ್ನ ವಿಡಿಯೋ ಮಾಡ್ಕೊಂಡ್ರು. ಆನಂತರ ಅವರೆಲ್ಲರೂ ಹೊರಟು ಹೋದ್ರು. ನಾವು ಸಿದ್ದಯ್ಯನಿಗೆ ಹೇಗಾದ್ರೂ ಒಂದು ಪಾಠ ಹೇಳಿಕೊಡ್ಬೇಕು. ವಿಡಿಯೋ ತಗೊಂಡಿದ್ದೀವಲ್ಲ, ಹಾಗೇನೆ ಇರ್ಲಿ, ಅವನಿಗೆ ಬುದ್ಧಿ ಕಲ್ಸೋಣ ಅತ್ತೆ. ಹಾಗೆ ಹೇಳಿ ಅವರವರ ರೂಮಿಗೆ ಹೋಗ್ಬಿಟ್ರು. ಮರುದಿನ ಬೆಳಿಗ್ಗೆ ಸಿದ್ದಯ್ಯ ತರಕಾರಿಯನ್ನು ತೆಗೆದುಕೊಂಡು ವ್ಯಾಪಾರಕ್ಕೆ ಬಂದ. ಸಿದ್ದಯ್ಯ, ಇಲ್ಲಿ ಬನ್ನಿ. ಅಮ್ಮ, ಏನ್ ತರಕಾರಿ ಬೇಕು? ನೀನು ರಸಾಯನ ವಸ್ತುವನ್ನ ಸಿಂಪಡಿಸ್ತೀಯಲ್ಲ, ನಮ್ಗೆ ಬೇಡ. ಅಮ್ಮ, ಏನ್ ಮಾತಾಡ್ತಿದ್ದೀರಮ್ಮ?
ಇಲ್ ನೋಡ್ ಸಿದ್ದಯ್ಯ, ನಮ್ಗೆ ಎಲ್ಲನೂ ಗೊತ್ತು, ಇವಾಗಾದ್ರೂ ಒಪ್ಕೋ, ಇಲ್ಲದಿದ್ರೆ ಊರೊಳಗೆ ಹೋಗಿ ವಿಷಯನ ಹೇಳ್ಬಿಡ್ತೀವಿ. ಏನಮ್ಮ, ನೀವು ನಿಜ ಹೇಳ್ತಿದ್ದೀರಾ ಅಂತ ನಿಮ್ ಕೈಯಲ್ಲಿ ಏನಾದ್ರೂ ಪ್ರೂಫ್ ಇದೆಯಾ? ಹಾಗೆ ಅಂತ ಹೇಳಿದಾಗ ಶಾರದಮ್ಮ ಅವರ ಸೊಸೆಂದಿಯನ್ನ ಕರೆದು ವಿಡಿಯೋನ ತೋರಿಸಿದ್ರು. ಅಮ್ಮ ನನ್ನ ಕ್ಷಮಿಸಿ ಅಮ್ಮ, ಹಣ ಜಾಸ್ತಿ ಬರ್ತಾ ಇದೆ ಅಂತ ನಾನೇ ಹುಚ್ಚಿಡಿದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇಲ್ಲ, ಈ ವಿಡಿಯೋನ ಊರಿನ ದೊಡ್ಡ ಮನುಷ್ಯರಿಗೆ ತೋರಿಸ್ತೀವಿ. ಅಮ್ಮ ಆ ಕೆಲಸ ಮಾತ್ರ ಮಾಡಬೇಡಿ ಅಮ್ಮ, ಹೊಟ್ಟೆಪಾಡಿಗೆ ಏನೋ ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸಿ, ಇನ್ಮುಂದೆ ಈ ರೀತಿ ಮಾಡಲ್ಲ. ಇಲ್ಲಿ ನೋಡು, ನೀನ್ ಇಷ್ಟೊಂದು ಗೆಂಜಿತಾ ಇರೋದ್ರಿಂದ ನಿನ್ನ ಬಿಡ್ತಾ ಇದ್ದೀವಿ, ಇಲ್ಲ ಅಂದ್ರೆ ಅಷ್ಟೇ, ಮತ್ತೆ ಇನ್ಮುಂದೆ ಈ ರೀತಿ ತಪ್ಪನ್ನ ಯಾವತ್ತೂ ಮಾಡಬಾರ್ದು. ಅಮ್ಮ ಇಲ್ಲಮ್ಮ, ಇನ್ಮುಂದೆ ತಪ್ಪು ಮಾಡಲ್ಲಮ್ಮ. ಹೀಗೆ ಸಿದ್ದಯ್ಯ ಅಂದಿನಿಂದ ಯಾವ ರಾಸಾಯನಿಕ ವಸ್ತುವನ್ನು ಸಿಂಪಡಿಸದೆ ತರಕಾರಿಯನ್ನು ಬೆಳೆಸಿದ್ದ. ಆನಂತರ ಮತ್ತೆ ಅವನಿಗೆ ಹಣದ ಮೇಲೆ ಆಸೆ ಜಾಸ್ತಿಯಾಗಿ ಮತ್ತೆ ರಾಸಾಯನಿಕ ವಸ್ತುವನ್ನು ಸಿಂಪಡಿಸಲು ಆರಂಭಿಸಿದ. ಒಂದು ದಿನ ಶಾರದಮ್ಮ ಮತ್ತೆ ಪುನಃ ಅವರ ಸೊಸೆಂದಿಯನ್ನ ಕರೆದು, ಅಮ್ಮ ಸೊಸೆಂದಿರೇ, ಸಿದ್ದಯ್ಯನಿಗೆ ಮತ್ತೆ ಹಣದ ಮೇಲೆ ಆಸೆ ಜಾಸ್ತಿಯಾಗಿದೆ, ನಾವು ಅವನ್ನ ಸುಮ್ನೆ ಬಿಡಬಾರ್ದು, ಊರಿನ ದೊಡ್ಡ ಮನುಷ್ಯನಿಗೆ ಈ ವಿಷಯನ ಹೇಳ್ಬೇಕು. ಸರಿ ಅತ್ತೆ, ನಾವ್ ಇವಾಗ್ಲೇ ಹೋಗಿ ನಮ್ ಕೈಯಲ್ಲಿರುವ ವಿಡಿಯೋನ ತೋರ್ಸೋಣ ಬನ್ನಿ. ಹಾಗೆ ಅಂತ ಆಲೋಚನೆ ಮಾಡಿ ಅತ್ತೆ ಸೊಸೆಂದಿರು ಊರಿನ ದೊಡ್ಡ ಮನುಷ್ಯನ ಬಳಿ ಬಂದ್ರು. ಏನು ಮೂವರು ಇಲ್ಲಿ ಬಂದಿದ್ದೀರಾ? ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು. ಏನ್ ವಿಷಯ? ಏನು ಅಂತ ಹೇಳಿ. ಹಾಗೆ ಅಂತ ಹೇಳಿದ ತಕ್ಷಣ ಸಿದ್ದಯ್ಯನ ವಿಡಿಯೋನ ತೋರ್ಸಿದ್ರು. ಊರಿನ ದೊಡ್ಡ ಮನುಷ್ಯನಾದ ಭೂಷಣನಿಗೆ ತುಂಬಾ ಕೋಪ ಬಂತು. ತಕ್ಷಣ ಸಿದ್ದಯ್ಯನನ್ನು ಕರೆದ್ರು. ಏನಯ್ಯ ಕರೆದ್ರಿ? ನೀನು ಮಾಡಿದ ಮೋಸದ ಬಗ್ಗೆ ಕೇಳಲಿಕ್ಕೆ. ಅಯ್ಯ, ನಾನೆಂತ ಮೋಸ ಮಾಡ್ದೆ ಅಯ್ಯ? ಹಾಗೆ ಅಂತ ಕೇಳಿದಾಗ ವಿಡಿಯೋ ತೋರ್ಸ್ದ. ಅಯ್ಯ, ಇನ್ ಮುಂದೆ ಯಾವತ್ತೂ ಹೀಗೆ ಮಾಡಲ್ಲಯ್ಯ. ಅಯ್ಯ, ಸಿದ್ದಯ್ಯ ಇದಕ್ಕೆ ಮುಂಚೆ ಹೀಗೇನೆ ಹೇಳಿ ಮತ್ತೆ ಪುನಃ ರಾಸಾಯನಿಕ ವಸ್ತುಗಳನ್ನ ಹಾಕ್ತಾ ಇದ್ದಾರೆ. ಇವರಿಗೆ ದಯವಿಟ್ಟು ಕ್ಷಮೆ ಕೊಡ್ಬೇಡಿ, ಇವ್ರನ್ನ ಊರಿಂದ ಹೊರಗಡೆ ಕಳಿಸಿ ಇವಾಗ್ಲೇ. ಸಿದ್ದಯ್ಯ, ಇನ್ ಮುಂದೆ ನೀನು ಊರೊಳಗೆ ಇರ್ಲೇಬಾರ್ದು, ಈ ಊರಿಂದ ಇವಾಗ್ಲೇ ಹೊರಗಡೆ ಹೋಗು, ನಿನಗೆ ಈ ಊರಿಂದ ಬಹಿಷ್ಕಾರ ಆಗ್ತಾ ಇದ್ದೀನಿ. ಹಾಗೆ ಅಂತ ಹೇಳಿದಾಗ ಸಿದ್ದಯ್ಯ ಏನೂ ಚಿಂತೆ ಮಾಡದೆ ಆ ಊರಿಂದ ಹೊರಗಡೆ ಹೋದ. ನೀವು ಮೂವರು ಸಿದ್ದಯ್ಯನಿಂದ ನಮ್ಮ ಊರನ್ನು ಕಾಪಾಡಿದ್ದೀರಾ. ಊರಿನ ದೊಡ್ಡ ಮನುಷ್ಯನಾಗಿ ನಿಮಗೆ ಕೃತಜ್ಞತೆನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಭೂಷಣ್ ಹೇಳಿದಾಗ ಅತ್ತೆ ಸೊಸೆ ಸಂತೋಷವಾಗಿ ಮನೆಗೆ ಹೋದ್ರು.